ಇಂದ ಸರ್ಕಾರಿ ವೈದ್ಯಾಧಿಕಾರಿಗಳ ಮುಷ್ಕರದ ಹಿನ್ನೆಲೆಯಲ್ಲಿ ರಾಜ್ಯದ ಆಸ್ಪತ್ರೆಗಳ ಒಪಿಡಿ ಬಂದ್ ಆಗ್ತಾ ಇದೆ. ನಾಳೆಯಿಂದ ಆಸ್ಪತ್ರೆಗಳ ಸೇವೆಯಲ್ಲಿ ಭಾರೀ ವ್ಯತ್ಯಯ ಕಂಡುಬರುವಂತ ಸಾಧ್ಯತೆ ಇದೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ನಾಳೆಯಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಸೊ ಹೀಗಾಗಿ ಒಪಿಡಿಗಳು ಬಂದ್ ಆಗ್ತಾ ಇದೆ. ಬಾಯಿ ಬಡ್ಕಳಿ ಮತ್ತೆ ಸರ್ಕಾರದವರು ಮತ್ತೆ ಬಾಯಿ ಬಡ್ಕಳಿ. ಯಾಕೆ ಅಂದರೆ ನಾವು ಮುಷ್ಕರ ಮಾಡ್ತೀವಿ ಅಂತ 15 ದಿನಗಳ ಹಿಂದೆನೂ 15 ದಿನದಿಂದಲೂ ಹೇಳ್ಕೊಂಬತ್ತವ್ರೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು. 15 ದಿನದಿಂದ ತಿಂಗಳಿಂದ ಹೇಳ್ಕೊಂಬತ್ತವ್ರೆ. ಸಿದ್ದರಾಮಯ್ಯನವರು ಬಜೆಟ್ ಘೋಷಣೆ ಮಾಡೋದಕ್ಕೂ ಮುಂಚಿತವಾಗಿ 15 ದಿನಗಳ ಹಿಂದೆನೂ ಹೇಳ್ಕೊಂಬತ್ತವ್ರೆ. ಆದರೂ ಅವ್ರನ್ನ ಏನಕ್ಕೆ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ರಿ, ಏನಕ್ಕೆ ಪ್ರತಿಭಟನೆ ಮಾಡ್ಬೇಕು ಅನ್ಕೊಂಡಿದ್ರಿ, ಹಿಂಗೆಲ್ಲ ಬರ್ತಾ ಇದೆಯಲ್ಲ ನ್ಯೂಸಲ್ಲೆಲ್ಲ, ಬನ್ನಿ ನಿಮ್ದೇನಿದೆ ಬೇಡಿಕೆ ಕೇಳೋಣ ಅನ್ನುವಂಥದ್ದು ಸೌಜನ್ಯನೂ ಇಲ್ಲ ನಮ್ಮ ಸರ್ಕಾರಕ್ಕೆ. ನಾಳೆಯಿಂದ ಆಸ್ಪತ್ರೆಗಳ ಸೇವೆಯಲ್ಲಿ ವ್ಯತ್ಯಯ, ಒಪಿಡಿ ಬಂದಾಗ್ತದೆ. ಎಲ್ಲಿಗೋಗ್ಬೇಕು ಬಡವರು ಎಲ್ಲೋಗ್ಬೇಕು? ಈಗ ಜ್ವರ ಅಂತ ಮಲಗ್ತಾ ಇದ್ದಾರೆ ತುಂಬ ಜನ. 2 ಹಂತದಲ್ಲಿ ಮುಷ್ಕರ ಮಾಡ್ತಾ ಇದ್ದಾರೆ ವೈದ್ಯಾಧಿಕಾರಿಗಳು. ವೇತನ ಪರಿಷ್ಕರಣೆ ಸೇರಿದ ಹಾಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆಸಲಾಗ್ತಾ ಇರತಕ್ಕಂತಹ ಪ್ರತಿಭಟನೆ. ಮೊದಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ, ಸಿಬ್ಬಂದಿಗಳ ಕೊರತೆ. ಈ ರಾಜ್ಯದಲ್ಲಿ ವೀಕ್ಷಕರೇ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿರ್ತಕ್ಕಂಥದ್ದು ಫಸ್ಟ್ ಪ್ಲೇಸಲ್ಲಿ ಎಜುಕೇಷನ್ ಇದ್ರೆ, ಶಿಕ್ಷಣ ಇದ್ರೆ, 2ನೇ ಪ್ಲೇಸಲ್ಲಿ ಆರೋಗ್ಯ ಇರ್ತಕ್ಕಂಥದ್ದು. ಫಸ್ಟು ಶಿಕ್ಷಣ, 2ನೇ ಪ್ಲೇಸಲ್ಲಿ ಆರೋಗ್ಯ. ಅತಿ ಹೆಚ್ಚು ಹುದ್ದೆ ಖಾಲಿ ಬಿದ್ದಿರ್ತಕ್ಕಂಥದ್ದು ಆರೋಗ್ಯ ಕ್ಷೇತ್ರದಲ್ಲಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ, ಸಿಬ್ಬಂದಿಗಳು ಇಲ್ಲ. ನೀವು ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ, ನೀವು ಒಂದೇ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿನ ವೈದ್ಯರು ಎಷ್ಟು ಓವರ್ ಟೈಮ್ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತ ಕೇಳಿ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಒಂದಿಬ್ಬರು ವೈದ್ಯರನ್ನ ಮಾತಾಡಿಸಿ ಗೊತ್ತಾಗುತ್ತೆ ಎಷ್ಟು ಓವರ್ ಟೈಮ್ ಡ್ಯೂಟಿ ಮಾಡ್ತಿದ್ದಾರೆ ಅಂತ. ತಲೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅವರು. ರೋಗಿಗಳನ್ನೂ ನೋಡಲ್ಲ ಪಾಪ, ಹಾಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಿರ್ತಾರೆ. ಅಷ್ಟು ಹೆವಿ ಡ್ಯೂಟಿ ಅವ್ರಿಗೆ. ಹೆಚ್ಚು ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳಿ ಅಂತ ಇವ್ರು ಕೇಳಿ 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 ಸುಸ್ತಾಗೋಯ್ತು. ಈಗ ನಾಳೆಯಿಂದ ಹೋರಾಟ. ಮಾರ್ಚ್ 11ನೇ ತಾರೀಕಿಂದ ನಾವು ಹೋರಾಟ ಶುರು ಮಾಡ್ತೀವಿ ಅಂತ ಕಳೆದ ತಿಂಗಳ 15ನೇ ತಾರೀಕಿಗೆ ಇವ್ರು ಘೋಷಣೆ ಮಾಡಿದ್ದಂಥದ್ದು. ಇಲ್ಲಿಯವರೆಗೆ ಅವ್ರು ಏನು ಅಂತ ಆರೋಗ್ಯ ಸಚಿವರಾಗಿರಬಹುದು ಅಥವಾ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರು ಕೂಡ ಇವರನ್ನು ಕರೆದು ಏನು ನಿಮ್ಮ ಅಹವಾಲೇನು, ನಿಮ್ಮ ನೋವೇನು, ನಿಮ್ಮ ಬೇಡಿಕೆ ಏನು ಅಂತ ಕೇಳುವಂಥ ಸೌಜನ್ಯವನ್ನು ಮಾಡಿಲ್ಲ ಅನ್ನೋದಾದರೆ ನಿಮ್ದು ಯಾಕೆ ಸರ್ಕಾರ ಇದೆ ಅನ್ನೋದು ಗೊತ್ತಾಗ್ತಿಲ್ವೇ? ರಾಜ್ಯದಲ್ಲಿ ಸಾಲು ಪ್ರತಿಭಟನೆಗಳನ್ನು ನೋಡಬೇಕಾದಂಥ ಪರಿಸ್ಥಿತಿ ಇದೆ. ಮಾತೆತ್ತಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ. ಅವ್ರ ಹೊಟ್ಟೆ ಮೇಲೆ ಕಲ್ಲು ಹಾಕಬೇಕಾ? ಹಾಗಾದರೆ ಅವ್ರಿಗೇನು ಬದುಕಿಲ್ವಾ? ಅವ್ರಿಗೆ ಫ್ಯಾಮಿಲಿ ಇಲ್ವಾ? ಸಾರಿಗೆ ಸಿಬ್ಬಂದಿಗಳು ಒಂದು ಕಡೆ ಪ್ರತಿಭಟನೆ. ಅವ್ರನ್ನೇನೋ ಒಂದು ಸ್ವಲ್ಪ ಅದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ನಂಬಿಸಿ ಕೂರಿಸಿದ್ದೀರಿ. ಆಶಾ ಕಾರ್ಯಕರ್ತರ, ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ ಒಂದು ಕಡೆ. ಅವ್ರಿಗೂ ಮೊನ್ನೆ ಒಂದೇ ಒಂದು ಸೀರೆ ಕೊಡ್ತೀನಿ ಅಂತ ಕೂತಿದ್ದೀರಿ. ಅವ್ರು ಕೇಳ್ತಿರೋದು ವೇತನ ಪರಿಷ್ಕರಣೆ ಮಾಡಿ ಅಂತ. ಅಂಗನವಾಡಿ ಕಾರ್ಯಕರ್ತೆಯರು ನಿಮಗೆ ಆಗ್ರಹ ಇಟ್ಟರೆ ಈ ಬಾರಿಯ ಬಜೆಟ್ನಲ್ಲಿ ಒಂದು ಸೀರೆ ಕೊಡ್ತೀನಿ ಅಂತ ಬಂದಿದ್ದೀರಿ. ನೀವು ಸೀರೆಯಿಂದ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗುತ್ತಾ? ನಮ್ಮ ಯುವಕರು ಮೊನ್ನೆ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಖಾಲಿ ಇರುವಂಥ ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ಳಿ ಅಂತ. 56,000 ಹುದ್ದೆಗಳನ್ನ ನೇಮಕ ಮಾಡ್ತೀನಿ ಅಂತ ಹೇಳಿದಿರಿ. ಇನ್ನು ಅದರಲ್ಲಿ ಇನ್ನೇನೇನೇನೇನೇನು ನೋಡಬೇಕು ರಾಜ್ಯದ ಜನರಿಗೆ ಗೊತ್ತಿಲ್ಲ. ಈಗ ಮೀಸಲಾತಿ ವಿಚಾರ ಬಂದು ಕೂತಿದೆ ಅದರಲ್ಲಿ. ಇನ್ನು ಅದೇ ಒಂದು ನೆಪ ಇಟ್ಕೊಂಡು ಇನ್ನೆಷ್ಟು ದಿನ ಎಳ್ದಾಡ್ತಿರೋ ಗೊತ್ತಿಲ್ಲ. ಇದರ ನಡುವೆ ಈ ರೀತಿಯಾದಂಥ ಸಮಸ್ಯೆ ಈಗ ಆರೋಗ್ಯ ವಲಯಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಈಗ ಪೆಟ್ಟು ಬೀಳುವಂಥ ಸಾಧ್ಯತೆ ಇದೆ. ಹೇಳಿ ಕೇಳಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದರೆ ರೋಗಿಗಳನ್ನು ನೋಡೋದು ಅಷ್ಟರಲ್ಲೇ ಇದೆ. ಬಡ ರೋಗಿಗಳು, ಶ್ರೀಮಂತರು ಬಿಡ್ರಿ, ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಒಂದು ಜ್ವರಕ್ಕೆ ಖಾಸಗಿ ಆಸ್ಪತ್ರೆ 10,000 ರಿಂದ 15,000 ಬಿಲ್ ಮಾಡ್ತಾರೆ. ಬಡವರೆಲ್ಲ ಹೋಗ್ಬೇಕು? ಕೂಲಿ ನಾಲಿ ಮಾಡ್ಕೊಂಡು ಬದುಕ್ತಾ ಇರ್ತಕ್ಕಂಥ ಬಡವರೆಲ್ಲ ಹೋಗಬೇಕು? ದಿನಕ್ಕೆ 300 ರೂಪಾಯಿ ದುಡಿದ್ರೆ ಹೆಚ್ಚು ಬಡವರು, ಅಂಥವ್ರೆಲ್ಲ ಹೋಗಬೇಕು? BP, ಶುಗರು, ಕಿಡ್ನಿ ಸಮಸ್ಯೆ ಇಟ್ಕೊಂಡಿರ್ತಕ್ಕಂಥವ್ರು, ಹಾರ್ಟ್ ಪ್ರಾಬ್ಲಮ್ಸ್ ಇಟ್ಕೊಂಡಿರ್ತಕ್ಕಂಥ ಸಮಸ್ಯೆ ಆಸ್ಪತ್ರೆ. ಒಂದು ಜಯದೇವ ಹಾಸ್ಪಿಟ್ಲ್ಗೆ ಹೋಗಿ, ನಿಮಗೆ ಗೊತ್ತಾಗುತ್ತೆ ಅಲ್ಲಿರೋ ವೈದ್ಯರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಜಯದೇವ ಆಸ್ಪತ್ರೆಗೆ ಹೋಗಿ OPDಯಲ್ಲಿ ಕೂತ್ಕೊಳ್ಳುವಂಥ ವೈದ್ಯರನ್ನ ಸುಮ್ಮನೆ ಮಾತಾಡಿಸಿ, ನೀವು ಏನು ಸಾರ್ ಹೆಂಗಿದ್ದೀರಾ ಅಂತ ಕೇಳಿ ಸಾಕು. ಏನು ಮಾಡೋಕ್ಕೆ ಹೋಗಬೇಡಿ, ಗೊತ್ತಾಗ್ಬಿಡುತ್ತೆ ಅವ್ರ ಪರಿಸ್ಥಿತಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ. ಪಾಪ ಎಲ್ಲ ಹೊರ ರಾಜ್ಯಗಳಿಂದೆಲ್ಲ ಬಂದಿರತಕ್ಕಂಥವ್ರು, ತಮಿಳುನಾಡು, ಕೇರಳ, ಆಂಧ್ರದಿಂದ ಬಂದಿರತಕ್ಕಂಥ ವೈದ್ಯರು ಕನ್ನಡ ಕಲ್ತ್ಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಪರಿಸ್ಥಿತಿ ನಿಜಕ್ಕೂ ಹೇಳುತ್ತಿರೋದು ಅಂಥ ಸಿಚುವೇಶನ್ ಇದ್ದಾರೆ. ಹಾಗಾಗಿ ಈಗ ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಏನಾಗುತ್ತೋ ಏನೋ ಗೊತ್ತಿಲ್ಲ.